ಎಲ್ಲ ನಾನು ಭೋವಿ ಸಮಾಜದ ಓಣಿಗೆ ಹೋಗೋಕ್ಕಾಗಲ್ಲ. ಯಾಕಂದರೆ ನನ್ನದೇ ಆದಂಥ ಕೆಲಸ ಕಾರ್ಯಗಳು, ನನ್ನ ಕ್ಷೇತ್ರ, ನನ್ನ ಜಿಲ್ಲೆ ಅಂತ ನನ್ನ ರಾಜ್ಯ, ಇವನ್ನೆಲ್ಲ ನೋಡ್ಬೇಕಾದಂಥ ಜವಾಬ್ದಾರಿಗಳಿದಾವೆ. ಆದರೆ ಒಂದಂತೂ ಸತ್ಯ, ಅಮೀನಗಡದೊಳಗೆ ಭೋವಿ ಸಮಾಜದ ಬಂಧುಗಳು ಯಾವಾಗಲೂ ಕಾಂಗ್ರೆಸ್ಸನ್ನು ಬೆಂಬಲಿಸುವಂಥ ಕೆಲಸವನ್ನು ಮಾಡ್ಕೊತ ಬಂದಿದ್ದೀರಿ, ಮೇಟಿಯವ್ರನ್ನ ಬೆಂಬಲಿಸುವಂಥ ಕೆಲಸವನ್ನು ಮಾಡಿದ್ದೀರಿ. ಇದು ಚುನಾವಣೆ ಅನಿವಾರ್ಯ ಕಾರಣದಿಂದ ಚುನಾವಣೆ ಬಂದಿದ್ದು. ಮೇಟಿಯವರು ನಮ್ಮನ್ನು ಅಗಲಿರೋದ್ರಿಂದ 6 ತಿಂಗಳೊಳಗಾಗಿ ಚುನಾವಣೆ ನಡೀಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಇವತ್ತು ಚುನಾವಣೆ ಆಗ್ತಾ ಇದೆ. ನಾವು ಮೇಟಿಯವ್ರ ಮಗ್ಗ ಕೊಟ್ಟಿದ್ವಿ. ಮೇಟಿಯವರು ನನಗೆ ತಿಳಿದ ಮಟ್ಟಿಗೆ, ನಾನು ಭಾಳ ಚಿಕ್ಕವನಿದ್ದಂತೇನಿದ್ದರೂ ಮೇಟಿಯವರು ನೋಡಿದ್ದೀನಿ. ನಂದು ಹುಟ್ಟಿದ್ದು ಬೆಳೆದಿದ್ದು ಇಲ್ಕಲ್ಲು, ಬಾಗಲಕೋಟೆ ಜಿಲ್ಲೆಯೊಳಗೆ ನಾನು ರಾಜಕಾರಣ ಪ್ರಾರಂಭ ಮಾಡಿದ್ದೆ. ನಾನು ಇಲ್ಕಲ್ ಮುನ್ಸಿಪಾಲ್ಟಿಯ ಸದಸ್ಯನಾಗಿ ಕೆಲಸ ಮಾಡಿದೆ. ಅದಾದಮೇಲೆ ನನ್ನ ಹೆಂಡತಿ ಜಿಲ್ಲಾ ಪಂಚಾಯಿತಿ ಮೆಂಬರ್ ಆದ್ದು. ಜಿಲ್ಲಾ ಪಂಚಾಯಿತಿ ಮೆಂಬರ್ ಆಗಿ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾ ಪಂಚಾಯತ್ಗಳ ಕೆಲಸವನ್ನು ಮಾಡಿದ್ದೀನಿ. ಅವತ್ತಿನ ಪರಿಸ್ಥಿತಿ ಒಳಗೆ ನಾನು ಅನಿವಾರ್ಯ ಬೇರೆ ಬೇರೆ ಕಾರಣದಿಂದ ಜಿಲ್ಲಾ ಬಿಟ್ಟು ಬೇರೆ ಜಿಲ್ಲೆಗೆ ಹೋಗೋಂಥ ಪರಿಸ್ಥಿತಿ ಬಂತು. ಬೇರೆ ಜಿಲ್ಲೆಗೆ ಹೋದೆ. ಆದರೆ ಬೇರೆ ಜಿಲ್ಲೆಯವರು ನನ್ನ ಆಶೀರ್ವಾದ ಮಾಡಿ 3 ಸತಿ ಶಾಸಕನನ್ನಾಗಿ ಅಷ್ಟೇ ಅಲ್ಲ, ಈ ರಾಜ್ಯದ ಮಂತ್ರಿಯನ್ನಾಗಿ ಇವತ್ತಿಗೂ ಭೇಟಿಯವರು ಒಂದು ಮಾತು ಹೇಳ್ತೀನಿ. ಭೇಟಿಯವ್ರನ್ನ ಯಾಕೆ ನಾನು ನೆನೆಸ್ತೀನಿ ಅಂದ್ರೆ, ನಾನು ಅವ್ರ ಭೇಟಿಯವರು ಲೋಕಸಭಾ ಚುನಾವಣೆಗೆ ನಿಂತಿದ್ರು. ಲೋಕಸಭಾ ಚುನಾವಣೆಗೆ ನಿಂತಂತೆ ನಾನು ಕಾಲೇಜಿನ ಯೂನಿಯನ್ ಲೀಡರ್. ನಾನು ಅವಾಗ ಕಾಲೇಜಿನ ವಿದ್ಯಾರ್ಥಿ, ಅವಾಗ ಲೀಡ್ರ್, ಕಾಲೇಜಿನ ವಿದ್ಯಾರ್ಥಿಗಳ ಲೀಡ್ರು. ಅವತ್ತು ನನ್ನನ್ನು ಮೇಟಿಯವ್ರು ಕರ್ಕೊಂಡು ಅಡ್ಡಾಡ್ತಿದ್ರು. ನನ್ನ ಮೇಟಿಯವ್ರ ಜೊತೆಗೆ ಓಡಾಡಿದ್ದಿಲ್ಲ. ಆದರೆ ಅವರ ಮುಂದೆ ಅವರಿದ್ದ ಟೈಮ್ನೊಳಗೆ ಅವರು ಶಾಸಕರಾದ ನಾನು 2 ಸತಿ ಮಂತ್ರಿ ಆಗಿದ್ದು. ಅದು ಈ ರಾಜ್ಯದ ಅನಿಗಿರಿ ಕ್ಷೇತ್ರದ ಜನರ ಆಶೀರ್ವಾದ. ಆದರೆ ಒಂದಂತೂ ಸತ್ಯ, ಒಂದು ತಳ ಸಮುದಾಯ, ಸಣ್ಣ ಸಮುದಾಯದ ಬಗ್ಗೆ ಚಿಂತೆ ಏನಾರ ಆಗತ್ತ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಂತೆ ಮಾತ್ರ ಚಿಂತೆ. BJP ಅಧಿಕಾರಕ್ಕೆ ಬಂದದ್ನ್ಯಾಗ ಚಿಂತೆ ಏನಾಗತ್ತಂದ್ರೆ ನಮ್ಮ ಏನು ಯಂಗ್ಸ್ಟರ್ ಇವು ಹುಡ್ರದಲ್ಲ ಅವ್ರು ನೋಡ್ರಿ ಕೆಡ್ಸಂತ ಚಿಂತೆಗಳ. ನಿನ್ನೆ ನಾನು ರಾತ್ರಿ ಹಿಂಗಾಗಿ ಹೊಂಟಿದ್ದೆ, ಯತ್ನಾಳವ್ರು ಬರ್ತಾರ ಅಂತ ಗೊತ್ತಾಗ. ಅವ್ರ ಸಲ ಭಾಳ ಜನ ನಿಂತಿದ್ರು BJP ಅವರು. ಅವ್ರಿಗೆ ಮಾನ ಮರ್ಯಾದೆನೇ ಇಲ್ಲ. ಆ ಯತ್ನಾಳನ್ನ ಪಾರ್ಟಿ ಬಿಟ್ಟು ಹೊರಗೆ ಹಾಕ್ಯಾರ. ಒಂದ್ ಕಡೆ ಪಾರ್ಟಿ ಬಿಟ್ಟು ಹೊರಗೆ ಹಾಕ್ಯಾರ, ಮತ್ತೆ ಅದೇ ಯತ್ನಾಳನ್ನ ಕರ್ಕೊಂಬಂದು ಮುಂದೆ ಧ್ವಜ ಹಿಡ್ಕೊಂಡು ಕುಣಿತಾರೆ. ನಿಮಗೆ ನಾಚಿಕೆನೇ ಇಲ್ಲ, ಮಾನನೇ ಇಲ್ಲ, ಮರ್ಯಾದೆನೇ ಇಲ್ಲ. ಮತ್ತೆ ಆ ಪುಣ್ಯಾತ್ಮ ಬಂದು ನಿಮಗೆ ಇಂಥದ್ದು ಏನಾರ ಕೆಲಸ ಮಾಡಿಕೊಡ್ತೀವಿ, ನಮ್ಮ ಸರ್ಕಾರ ಇಂಥದ್ದು ಮಾಡೈತೆ, ಬಡವರಿಗೆ ನೆನ್ಸೋ ಕೆಲಸ ಮಾಡೀವಿ, ಬಡವರು ನೆಮ್ಮದಿಯಿಂದ ಬದುಕೋ ಕೆಲಸ ಮಾಡೀವಿ ಅಂತ ಏನಾರ ಹೇಳೇ ನಾನು ಏನೂ ಇಲ್ಲ. ಬರೇ ಹಿಂದೂ ಮುಸ್ಲಿಂ. ಇವತ್ತ ನಾವು ಹಿಂದೂ ಮುಸ್ಲಿಂ ಹೆಂಗಿದೀವಿ ಅಂತಂದ್ರೆ ಒಂದೇ ತಾಯಿ ಮಕ್ಕಳಿದ್ದಂಗಿದೀವಿ. ಒಂದೊಂದು ಒಳ್ಳೆ ನಾನು ಇವತ್ತಿಗೂ ನನ್ನ ಓಣಿ ಅಲ್ಲಾಪುರಪೇಟೆ, ನಾನು ಹುಟ್ಟಿದ್ದು ಬೆಳೆದಿದ್ದು ಇದಕ್ಕೆಲ್ಲ ಅಲ್ಲಾಪುರಪೇಟೆ ಒಳಗೆ ನನ್ನ ಮನೆ ಸುತ್ತಮುತ್ತ ಮುಸ್ಲಿಮ್ಸು, ಪಿಂಜಾರ ಮಂದಿ, ನಾಯಕರ ಮಂದಿ, ಬೇರೆ ಬೇರೆ ಸಮಾಜದ ಮಂದಿ ಅದಾರ. ಅವ್ರಿಗೆಲ್ಲ ಹೆಂಗಂತೀವಿ ಅಂದ್ರೆ ಕಾಕ, ಚಿಗಮ್ಮ, ಚಿಕ್ಕಪ್ಪ, ಮಾವ, ಅಳಿಯ ಅಂತ ಈ ರೀತಿ ಮಾತಾಡ್ತೀವಿ. ಅಂತ ವಾತಾವರಣವನ್ನ ಕೆಡಿಸುವಂತ ಕೆಲಸ ಮಾಡಕತ್ತಾರ. ನಾನು ಇಲ್ಲ, ನಿಂದು BJP ಮಗ ಎಲ್ಲರ ಹೋಗಿ ಹಿಂದೂ ಮುಸ್ಲಿಮ್ಸ್ ಜಗಳದಾಗ ಭಾಗಿಯಾಗ್ಯಾನ. ಮುಂದೆ ಹಿಂದೂ ಮುಸ್ಲಿಂ ಜಗಳದಾಗ ಭಾಗಿಯಾಗ್ಯಾನ. ಬಸವಣ್ಣ ಪಾಟೀಲ್ ಎತ್ಕಾಳ ಮಗ, ಶರಂತಿ ಮಠ್ರ ಮಗ ಹೋಗ್ಯಾನ. ಯಾರು ಹೋಗಿಲ್ಲ. ಅಲ್ಲಿ ಯಾರು ಹೋಗ್ತಾರ ಗೊತ್ತನ? ನಮ್ಮಂತ ಬಡವ್ರ ಮಕ್ಕಳು. ಯಾರು MLA? ನಾನು ಬಡವ್ರ ಮಗ. ನನ್ನ ತಂದೆನು ಒಬ್ಬ ಗೌಂಡಿ, ಒಬ್ಬ ಕಾರ್ಮಿಕ, ನಮ್ಮಪ್ಪ ಅಂಥವ್ರು ಹೊಟ್ಟೆ ಹುಟ್ಟಿದ್ದೀನಿ. ನಮ್ಮಪ್ಪ ನಮ್ಮವ್ವ ಮಾಡಿದ್ದು ಒಂದೇ ಒಂದು ಕೆಲಸ ಏನಂದ್ರೆ ನನಗೆ ಶಿಕ್ಷಣ ಕೊಟ್ಟಿದ್ದು. ನನಗೆ ಶಿಕ್ಷಣ ಕೊಟ್ಟರು. ನಾ ಶಿಕ್ಷಣದಿಂದ ಇವತ್ತ ಈ ರಾಜ್ಯದೊಳಗೆ ಶಾಸಕರಾಗಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಅದಕ್ಕೆ ನಾನು ವಿನಂತಿ ಮಾಡ್ತೀನಿ, ಬಸವಗೌಡ ಪಾಟೀಲ್ ಯತ್ನಾಳ್ ಅವರು, ಶರಂತಿ ಮಠರು, ಗದ್ದಿಗೌಡರು ಮಕ್ಕಳು ಸ್ವಲ್ಪ ಹಿಂದೂ ಮುಸ್ಲಿಂ ಜಗಳಕ್ಕೆ ಹೋಗ್ಲಿ. ಮತ್ತೆ ಇವ್ರ ಮಕ್ಕಳು
ಯಾವ್ದಾರ ಹಿಡ್ಕೊಂಡು ಹೋಗಿರ್ತಾರಲ್ಲ, ಹಸು ಕರ್ಕೊಂಡು ಹೋಗಿಲ್ಲ, ಅವ್ನು ಹಿಡ್ಕೊಳ್ಳೋ ಕೆಲಸ ಮಾಡ್ಲಿ. ಇವ್ರ ಮಕ್ಕಳೆಲ್ಲ ಫಾರಿನ್ದಾಗ ಒಳ್ಳೊಳ್ಳೆ ಎಜುಕೇಶನ್ ಮಾಡ್ತಾರ. ನಮ್ಮಂತರ ಮಕ್ಕಳಿಗೆ ನೀವು ಹಿಂದೂ ಮುಸ್ಲಿಂ ಅಂತ ಜಗಳ ಹಚ್ಚಿ ನಮ್ಮನ್ನ ರೋಡಿಗೆ ಎದುರಿಸ್ತದೆ. ನೀವು ರೋಡಿಗೆ ಹೋಗ್ಬೇಕಾದ್ರೆ ಒಂದಲ್ಲ 10 ಸತಿ ವಿಚಾರ ಮಾಡ್ರಿ. ನಿಮ್ಮ ಮಕ್ಕಳನ್ನ ರೋಡಿಗೆ ಕಳಿಸ್ಬೇಕಾದ್ರೆ 10 ಸತಿ ವಿಚಾರ ಮಾಡ್ರಿ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ನಾನು ಕೇಳ್ತೀನಿ ಬಿಜೆಪಿ ಅವರಿಗೆ, ಆಯ್ತಪ್ಪ ನೀವೆಲ್ಲರೂ ನಮ್ಮ ಮಂದಿನೂ ನಮ್ಮ ಹುಡುಗರು ತಕ್ಕ ಕುಣಿದ್ರು. ನಮ್ಮ ಸಮುದಾಯದ ಹುಡುಗರು ಇರ್ಬೋದು, ಬೇರೆ ಸಮುದಾಯದ ಹುಡುಗರು ಇರ್ಬೋದು, ಎಲ್ಲರೂ ಯುವಕರು ತಕ್ಕ ಕುಣಿದ್ರು. ಎದಕ್ಕೆ ಕುಣಿದ್ರು? ಉದ್ಯೋಗ ಕೊಡ್ತೀವಿ, ಗೆದ್ದುಗಳನ್ನೇ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು ನರೇಂದ್ರ ಮೋದಿ ಅವರು. ಯಾರಿಗಾರ ಉದ್ಯೋಗ ಕೊಟ್ರ? ಇನ್ನೂ ಒಂದು ಮಾತು ಹೇಳಿದ್ರು, ಕಪ್ಪಣ ಬೇರೆ ದೇಶದಾಗ ಐತೆ, ನಾನು ಈ ದೇಶದ ಪ್ರಧಾನಮಂತ್ರಿ ಆದಾಗನೇ ಎಲ್ಲರ ಅಕೌಂಟಿಗೆ 15 ಲಕ್ಷ ರೂಪಾಯಿ ದುಡ್ಡು ಹಾಕ್ತೀನಿ ಅಂದ್ರು. ನಿಮ್ಮ ಹಾಕಿದ್ರ ನಿಮ್ಗೆ ಯಾರ ಅಕೌಂಟ್ಯಾಗ? ಗೆದ್ದುಗಳನ್ನೇ ನಿಮಗೊಂದು ಮಾತು ಹೇಳಿದ್ರು ಅವರು, ನೀವು 0 ಅಕೌಂಟ್ ಮಾಡ್ರಿ, 0 ಅಕೌಂಟ್ ಮಾಡಿದಾಗ ನಿಮ್ಗೆ ದುಡ್ಡು ಹಾಕ್ತೀನಿ ಅಂದ್ರೆ ನೀವು ಬಿಸ್ಲಾಗ 0 ಅಕೌಂಟ್ ಮಾಡಕ್ ಕುಂತೀರಿ. ಹೊಲ್ದಾಗ 0 ಅಕೌಂಟ್ ಮಾಡೋದಂತ ಕುಂತೀರಿ. ಆದ್ರ ಆ 0 ಅಕೌಂಟಿಗೆ ದುಡ್ಡು ಯಾರು ಹಾಕಿದ್ರು ಅಂದ್ರೆ ಸಿದ್ದರಾಮಯ್ಯನವ್ರು ಹಾಕಿದ್ರು, DK ಶಿವಕುಮಾರ್ ಹಾಕಿದ್ರು, ಕಾಂಗ್ರೆಸ್ ಪಕ್ಷ ನಾವು ಹಾಕಿದ್ವಿ ನಿಮ್ಮ ಅಕೌಂಟಿಗೆ ದುಡ್ಡು. ಇವತ್ತು ನಾನು ನಿಮ್ಗೆ ಕೇಳ್ತೀನಿ, ಬಿಜೆಪಿ ಬಂದು ಕೇಳ್ಬೇಕ್ರಿ. ನಾನು ಯಾಕೆ ಮಾತು ಹೇಳ್ತೀನಿ ಅಂತಂದ್ರೆ, ನೀವೇನಾರು ಒಂದು ಋಣ ಇರ್ಬೇಕಲ್ಲ, ನಿಮ್ಗ ಒಂದೇನಾದ್ರು ಋಣ ಇರ್ಬೇಕಲ್ಲ, ಏನಾದ್ರೂ ಒಂದು ತಿಂದಿದ್ದಿರ್ಬೇಕಲ್ಲ, ಏನಾದ್ರೂ ಒಂದು ಸಮಾಜಕ್ಕೆ ಏನಾದ್ರೂ ಕೊಡುಗೆ ಕೊಟ್ಟಿದ್ದಿರ್ಬೇಕಲ್ಲ. ಅದ್ರಾಗ ನಮ್ಮ ಬೋವಿ ಜನ ಆಗ್ಲಿ, ನಮ್ಮ ಜನ ಆಗ್ಲಿ, ಇವತ್ತಿನ ಜನ ಏನಾದ್ರೂ ಒಂದು ಸಹಾಯ ಮಾಡಿದಂದ್ರೆ ಅದನ್ನ ಯಾವಾಗಲೂ ನೆನಪಿಟ್ಕೊಂತಾರ. ನೀವು ಭೇಟಿ ಆಗಕ್ಕೆ ಸಾಧ್ಯ ಇಲ್ಲ. ಇಂಥವ್ರೆಲ್ಲ ಬೆಳೆಯಾಗಿ ನನ್ನಂತರ ಬೆಳೆಯಾಗಿ ಯಾಕೆಂದ್ರೆ ಹೋದ್ರು ಏನು ಯಾಕ ಮತ್ತೆ ಇದನ್ನೆಲ್ಲ ಕೇಳಿ ಕಳ್ಸಂತ ವ್ಯವಸ್ಥೆ ಮಾಡ್ತಾನ. ಅದಕ್ಕೆ ನಾನೇನ್ ಹೇಳೋದು, ಅದೇ ನೀನು ಮೇಟಿಯವ್ರ ಮನೆಗೆ ಹೋದ್ರ ನೇರವಾಗಿ ಅಡಿಗೆ ಮನೆಗೆ ಹೋಗ್ಬೋದು, ಮೇಟಿಯವ್ರ ಮನೆಗೆ. ಅದಕ್ಕೆ ನಾನು ನಿಮಗೆ ವಿನಂತಿ ಮಾಡ್ತೀನಿ, ನನಗೂ ಒಂದು ಗೌರವ ಬಂದಂಗ ಆಗತ್ತೆ. ನಿನಗೆ ನನಗೆ ಗೌರವ ಬರ್ಬೇಕಾಗಿತ್ತು ಅಂತಂದ್ರೆ ನೀವು ಬೋವಿ ಸಮಾಜದವರು ಒಗ್ಗಟ್ಟಾಗಿ ಒಂದಾಗಿ ಎಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ಹಸ್ತದ ಗುರುತಿಗೆ ಓಟ್ ಹಾಕ್ತಾರೆ. ನಾನೀಗ ಇನ್ನೊಂದು ಮಾತು ಹೇಳ್ತೀನಿ, ಮುಂದಿನ ಸತೆ ಬಿಜೆಪಿ ಅಂದ್ರೆ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಿಮ್ಗೆ 2,000 ರೂಪಾಯಿ ಕಟ್ಟ ಮಾಡ್ತಾರ. ಹಾಕಾಗಲ್ಲ, ಅವ್ರು ಹಾಕಾಗಲ್ಲ. ಅದಕ್ಕೆ ಮುನ್ನೆಚ್ಚರಿಕೆಯಾಗಿ ಈಗ ನೀವು ಬಸ್ಸು ಫ್ರೀ ಹೋಗುತ್ತಾ, 10 kg ಅಕ್ಕಿನೂ ಹೋಗುತ್ತಾ, ಕರೆಂಟ್ ಬಿಲ್ಲನು ಫ್ರೀ ಹೋಗುತ್ತಾ, ಎಲ್ಲ ಹೋಗುತ್ತೆ. ಈಗನ ನೀವು ಗಟ್ಟಿಯಾಗಿ ತಯಾರಾಗಬೇಕು. ನಾವು ಕಾಂಗ್ರೆಸ್ ವೋಟ್ ಹಾಕ್ತೀವಿ ಹಂಗನಾಗಿದ್ರು ಒಂದೊಂದು ಬಿಜೆಪಿ ಹೇಳ್ಬಿಡ್ಬೇಕು, ಯಾರು ನಿಮ್ಗೆ ರೊಕ್ಕ ಬೇಡಪ್ಪ ಬಿಜೆಪಿ ವೋಟ್ ಹಾಕ್ತೀನಿ ಅಂದ್ರೆ ನೀವು 2,000 ರೂಪಾಯಿ ವಾಪಸ್ ಕೊಡೋದು ಹೇಳ್ಬಿಡೋಣ. ಅದಕ್ಕೆ ನಾನು ಹೇಳೋದು, ಬಡವರ ಬಗ್ಗೆ, ಸಾಮಾನ್ಯ ಜನರ ಬಗ್ಗೆ ತಿಳುವಳಿಕೆ, ಅದ್ರ ಬಗ್ಗೆ ತಿಳ್ಕೊಂಡು ನೀವು ಕಾಂಗ್ರೆಸ್ ವೋಟ್ ಹಾಕಿದ್ರೆ ಬಡವರು ಬದುಕಕ್ಕೆ ಸಾಧ್ಯತೆ ಆಗಲ್ಲ. ಬಿಜೆಪಿಯವರಿಂದ ಬದುಕಕ್ಕೆ ಸಾಧ್ಯ ಇಲ್ಲ. ಬಿಜೆಪಿಯವರಿಗೆ ಜಗಳ, ಹಿಂದೂ ಮುಸ್ಲಿಂ ಜಗಳ. ಇಲ್ಲಿ ನೋಡ್ರಿ, ಎಲ್ಲ ನಾವು ಅಣ್ಣ ತಮ್ಮರು ಕುಂತ ಕೂತೀವಿ. ಹೊಸರು ನಾವು ಇಲ್ಲಿ ಅಣ್ಣ ತಮ್ಮರು ಕುಂತ ಕೂತೀವಿ. ಅದೇ ನೀನು ಬಿಜೆಪಿ ಅಣ್ಣ ತಮ್ಮರು ಕುಂತ ಮತ್ತೆ ಅವ್ರೇನದು ಅವ್ರಿಗೆ ನೆನಪಾಗೋದು ಯಾವಾಗ ಅಂತಂದ್ರೆ, ವೋಟ್ ಹಾಕೋ ಹೊತ್ನ್ಯಾಗ ಚುನಾವಣೆ ಬಂದಂತೆ ಹಿಂದೂಗಳು ಬೇರೆ, ಮುಸ್ಲಿಮ್ಸ್ ಬೇರೆ. 3 ತಿಂಗಳದ ಒಮ್ಮಕ್ಕಳ ಕಟ್ಟಿ ಹಾಕಿವಿಲ್ಲಮ್ಮ. ಏನು ಕಾಂಗ್ರೆಸ್ ಅವ್ರು ವೋಟ್ ಹಾಕಿದ್ರೆ ಕಟ್ಟ ಹಾಕಿವೇನು? ಬಿಜೆಪಿ ಅಂತ ಮನ್ಯಾಗ ಅವ್ರ ಮಗ ಕುಣಿತಿರ್ತಾನ ರಜೆ ಹಿಡ್ಕೊಂಡು, ಅವ್ರ ಅಕೌಂಟಿಗೆ 2,000. ಯಾರು ಬಿಜೆಪಿ ಅಂತ ಕುಣಿತಿರ್ತಾರ ಅವ್ರಿಗಿನ್ನು ಒಬ್ಬರಿಗೆ 10 kg ಅಕ್ಕಿ ಕೊಡ್ತೀವಿ. ಒಬ್ಬರಿಗೆ 10 kg ಕೊಡ್ತೀವಲ್ಲಮ್ಮ. ಹೆಚ್ಚಾಗಿ ಮಾರಾಕತ್ತೀರಿ ನೀವು, ಇಲ್ಲ ಮಾರೋರು ಅದಾರ. ಅದಕ್ಕೆ ನಾನು ಈ ಮಾತು ಅದರ ಜೊತೆಗೆ ನಿಮ್ಮ ಮನೆಗೆ ಪ್ರತಿ ತಿಂಗಳ KEB ಒಳಗೆ ಕರೆಂಟ್ ಹಚ್ಚಿದ್ವಿ ಅಂದ್ರೆ, ಲೈಟ್ ಹಚ್ಚಿದ್ರೆ ಫ್ಯಾನ್ ತಿರುಗ್ತೈತೆ, ಕರೆಂಟ್ ಬರ್ತೈತೆ. ಕರೆಂಟ್ ಬಿಲ್ ಎಷ್ಟಾಕಿತ್ತು? ಒಬ್ಬೊಬ್ಬರ ಮನೆಗೆ 300, 400, 500 ರೂಪಾಯಿ, 600 ರೂಪಾಯಿವರೆಗೂ ಕರೆಂಟ್ ಬಿಲ್ ಆಗ್ತಿತ್ತು.
ಈ ಕರೆಂಟ್ ಬಿಲ್ ನೀವು ಕಟ್ತೀರಲ್ಲಮ್ಮ, ಫ್ರೀ ಕೊಟ್ಟಿವಲ್ಲ ನಿಮಗ, ಮತ್ತೆ ಇದು ನೆನಪಿರ್ಬೇಕಲ್ಲ. ಹಾ, ಕರೆಂಟನ್ನು ಫ್ರೀ ಕೊಟ್ರೆ ಯಾಕೆ ಬಿಜೆಪಿ ಕೊಡ್ಬೇಕಾಗಿತ್ತು ನೋಡ್ರಿ. ಇಂದ ನಾವು 7 kg ಅಕ್ಕಿ ಕೊಟ್ಟಿವಿ ಸಿದ್ದರಾಮಯ್ಯನವರು, ಅವಾಗ 2 kg ಅಕ್ಕಿ ಖರ್ಚು ಮಾಡಿ 5 kg ಕೊಟ್ಟರು ಬಿಜೆಪಿ ಅವರು. ಮತ್ತಾದ್ರೂ ಕುಣಿತಾರ. ನಾನು ನೇರವಾಗಿ ಮಾತಾಡೋದು ನನಗೆ, ಯಾಕಂದ್ರೆ ಅದು ಮಾಡಿದ್ದೀವಿ ಕೆಲಸ, ನಾವು ಯಾರಿಗೆ ಹೇಳಂತ ಅದಂತ ಅವಶ್ಯಕತೆ ಇಲ್ಲ. 10 kg ಅಕ್ಕಿ ಜೊತೆಗೆ ಕರೆಂಟ್ ಫ್ರೀ, 10 kg ಅಕ್ಕಿ ಫ್ರೀ, 2,000 ರೂಪಾಯಿ. ಮತ್ತೆ ನೀವು ಅಣ್ಣತಮ್ಮರ ಮನೆಗೆ ಹೋಗ್ತೀನಿ, ಬೀಗರ ಮನೆಗೆ ಹೋಗ್ತೀನಿ, ಬಿದ್ದರ ಮನೆಗೆ ಹೋಗ್ತೀನಿ, ಅವ್ರ ಮನೆಗೆ ಹೋಗ್ತೀನಿ ಅಂದ್ರ ಬಸ್ ಫ್ರೀ. ಬಸ್ ಹೆಣ್ಮಕ್ಳು ಸ್ಟೇರಿಂಗ್ ಅಂತ ನಿಮ್ ಕೈ ಕೊಟ್ಟಿಲ್ಲ, ಬಸ್ ಸತೆ ಫ್ರೀ ಕೊಟ್ಟಿಲ್ಲ ನಿಮ್ಮ ತವ. ಇದು ಬೇಕಂದ್ರ ಪಕ್ಕದ ಮನ್ಯಾಗ ನೀನು ಬಿಜೆಪಿ ಅಂತ, ನಿನ್ನ ಗಂಡ ಬಿಜೆಪಿ, ಯವ್ವ ನೀನು ಓಟ್ ಹಾಕೋದು ಬಿಜೆಪಿ ಹಾಕೊಡ, 2,000 ಫ್ರೀ ಕೊಡಕತ್ತೀರ, ಕಾಂಗ್ರೆಸ್ ಓಟ್ ಹಾಕ ನಾನು ನೀವು ಸೇರಿ ಅಂತ ಹೇಳಿ.